GHPS ಗುರುವಿನಪುರ ಶಾಲೆಯಲ್ಲಿ ಶಾಲಾ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಮತ್ತು ನಮ್ಮ ಮಕ್ಕಳಲ್ಲಿ ಶಿಕ್ಷಣ ಫೌಂಡೇಶನ್ ಸಂಸ್ಥೆ ಅಂದರೆ ತುಂಬ ಅಭಿಮಾನ. ಯಾಕಪ್ಪ ಅಂದರೆ ಅಲ್ಲಿ ಸ್ಟಾರ್ಸ್ನ ಕೊಡ್ತಾರೆ, ಮತ್ತು ನಾಯಕತ್ವದ ಗುಣವನ್ನು ಬೆಳೆಸ್ತಾರೆ, ಮತ್ತು ಸ್ಟೂಡೆಂಟ್ ಕ್ಲಬ್ನ ಸ್ಥಾಪನೆ ಮಾಡಿದ್ದಾರೆ, ಗಣಿತದ ಅಭ್ಯಾಸ ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಬರವಣಿಗೆಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸೋಕೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಗುಂಪು ಕಲಿಕೆಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಈಗ ಸ್ಟಾರ್ಸಲ್ಲಿ ಗ್ರೀನ್ ಕಲರ್ ಸ್ಟಾರ್ಸು, ಪಿಂಕ್ ಕಲರು ಮತ್ತು ಸಿಲ್ವರ್ ಕಲರ್ ಸ್ಟಾರ್ಸ್ನ ಯಾವ್ಯಾವುದಕ್ಕೆ ಯಾವ್ಯಾವ ಸ್ಟಾರ್ನ ಕೊಡಬೇಕು ಅಂತ ನಮ್ಮ ಮಕ್ಕಳೇ ಹೇಳಿ ಅವರು ಸ್ಟಾರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಾನು ಕಲಿಬೇಕು ಅನ್ನೋ ಕಲಿಕೆಯನ್ನು ಉತ್ಸಾಹದಿಂದ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳಲ್ಲಿ. ಮತ್ತು ನಾಯಕತ್ವದ ಗುಣಗಳನ್ನು ಜಾಸ್ತಿ ಬೆಳೆಸ್ಕೊತಾ ಇದ್ದಾರೆ. ಮಿಸ್ ನಾನು ಹೇಳ್ತೀನಿ, ಮಿಸ್ ನಾನು ಬರ್ತೀನಿ, ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ. ಮತ್ತು ಸಹಪಾಠ್ಯದ ಚಟುವಟಿಕೆಗಳಲ್ಲೂ ಕೂಡ ಇಂಪ್ರೂವ್ಮೆಂಟ್ನ ಕಾಣ್ತಾ ಇದ್ದಾರೆ ಮಕ್ಕಳು. ಮತ್ತು ಗಣಿತದ ಮೂಲ ಕ್ರಿಯೆಗಳಾದಂಥ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಈ ಲೆಕ್ಕಗಳನ್ನು ಸರಾಗವಾಗಿ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ. ಮತ್ತು ಗಣಿತದ ಅಭ್ಯಾಸ ಪುಸ್ತಕಗಳನ್ನ ಅವರೇ ತಗೊಂಡು ಪಟ ಅಂತ ಮಾಡಿ ಆ ಲೆಕ್ಕಗಳನ್ನು ತೋರಿಸ್ತಾರೆ ನಮಗೆ. ಮತ್ತು ಬರವಣಿಗೆಗಳು ಕೂಡ ನೀಟ್ನೆಸ್ ಆಗಿ ದುಂಡಕ್ಕೆ ಬರ್ಕೊಂಡು ಹೋಗೋಕ್ಕೆ ಆ ಪುಸ್ತಕನೂ ಕೂಡ ಸಹಕಾರಿಯಾಗಿದೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಗುಂಪು ಕಲಿಕೆಯಲ್ಲಿ ನಮ್ಮ ಮಕ್ಕಳೆಲ್ಲ ಒಂದು ಗುಂಪನ್ನು ಕಟ್ಕೊಂಡು ಅದರಲ್ಲಿ ಯಾವ್ದಾದ್ರು ಒಂದು ವಿಷಯವನ್ನು ತೆಗೆದುಕೊಂಡು ಆ ವಿಷಯದಲ್ಲಿ ಬರುವಂಥ ಕಲಿಕೆಯನ್ನು ಅವ್ರು ಇಂಪ್ರೂವ್ ಮಾಡ್ಕೋತಾ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಮತ್ತು ಇನ್ನೊಂದೇನು, ಸ್ವಚ್ಛತೆ, ನೀಟ್ನೆಸ್ ಆಗಿ ಬರ್ತಾರೆ. ಮುಖ್ಯವಾಗಿ ಏನಪ್ಪ ಅಂದರೆ ಶಾಲೆಯಲ್ಲಿ ಆಬ್ಸೆಂಟ್ ಆಗಲ್ಲ ಮಕ್ಕಳು. ಏನಕ್ಕೋ ನೀವು ಇವತ್ತು ಆಬ್ಸೆಂಟ್ ಆಗಿದ್ದೀರಾ ಅಂತ ಬಂದು ಮಾರನೇ ಕೇಳಿದ್ರೆ, ಮಿಸ್ ನಾವು ಅಬ್ಸೆಂಟ್ ಆಗಲ್ಲ ಮಿಸ್, ನಮಗೆ ಶಿಕ್ಷಣ ಸಂಸ್ಥೆಯವರು ಬರ್ತಾರೆ ಮಿಸ್, ಕೇಳ್ತಾರೆ ಮಿಸ್, ಎಲ್ಲನೇ ಹೇಳ್ತಾರೆ ಮಿಸ್ ಅಂತ. ಅದೇನು ಆ ಸಂಸ್ಥೆ ಅಂದಾಗ ನಮ್ಮ ಮಕ್ಕಳ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ, ಉತ್ಸಾಹ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇಷ್ಟನ್ನು ಒಟ್ಟಾರೆ ಹೇಳಬೇಕು ಅಂದರೆ ಶಿಕ್ಷಣ ಫೌಂಡೇಶನ್ ಸಂಸ್ಥೆ ನಮ್ಮ ಮಕ್ಕಳಿಗೆ ಒಂದು ಮಾರ್ಗದರ್ಶನ, ದಾರಿದೀಪ ಅಂತ ಹೇಳಿ ನಾನು ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.